ಮಾವಿನಕಾಯಿ ನೀರಲ್ಲಿ ನೆನೆಯಾಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ನೆನಿಲಿ, ಅಂದರೆ ಕಬ್ಬೇರ್ದಂಗೆ ಆಗ್ತವೆ ಅಂತ ನೀರಲ್ಲಿ ನೆನೆಯಾಕಿಟ್ಟಿದ್ದೀನಿ. ಆಮೇಲೆ ಇವನ್ನ ತಗೊಂಡು ಕಟ್ ಮಾಡಬೇಕು. ಅವಾಗ ತೋರಿಸ್ತೀನಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ. ನೋಡಿ, ಇದು ಮಾವಿನಕಾಯಿದು ತೊಟ್ಟು ಇದನ್ನು ತೆಗೆದುಬಿಡ್ಬೇಕು. ತೆಗೆದು ಈ ಥರ ಕಟ್ ಮಾಡ್ಕೋಬೇಕು. ಇದು ಒಳಗಡೆದು ತೆಗೆದುಬಿಡ್ತೀನಿ ನಾನು. ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಕಟ್ ಮಾಡ್ಕೋಬೇಕು. ತುಂಬ ಸಣ್ಣ ಕಟ್ ಮಾಡಬಾರ್ದು, ಉಪ್ಪಿನಕಾಯಿ ಚೆನ್ನಾಗಿ ಬರಲ್ಲ. ನೋಡಿ, ಈ ಥರ ಮೀಡಿಯಮ್ದಾಗಿರಲಿ. ಇದು ಇನ್ನೂ ಸ್ವಲ್ಪ ಬಲಿಬೇಕಿತ್ತು ಉಪ್ಪಿನಕಾಯಿ ಹಾಕೋಕ್ಕೆ. ಪರವಾಗಿಲ್ಲ, ಆದರೂ ಹಾಕ್ಬೋದು. ನೋಡಿ, ಕಟ್ ಮಾಡಿ ರಾತ್ರಿಯೇ ಉಪ್ಪು ಹಾಕ್ಬಿಟ್ಟು ಇಟ್ಟಿದ್ದೆ. ಹೀಗಾಗಿದೆ ಇವಾಗ. ಉಪ್ಪು ಹಾಕಿದ್ಮೇಲೆ ಒಂಥರ ಬೆಂದೋದಂಗೆ ಆಗಿರ್ತದೆ ಉಪ್ಪಿಗೆ. ಇದಕ್ಕೆ ಇವಾಗ ಮಸಾಲೆ ಒಗ್ಗರಣೆ ಹಾಕ್ತೀನಿ. ನೋಡಿ, ಹೀಗೆ ಹುರಿದಿದೆ. ಇವಾಗ ಸಾಸಿವೆ ಹುರಿತೀನಿ. ಸಾಸಿವೆ ತಗೊಂಡಿದ್ದೀನಿ. ಮೆಂತ್ಯದಕ್ಕಿಂತ ಒಂದು 4 ಪಟ್ಟು ಜಾಸ್ತಿ ಇರಬೇಕು ಸಾಸಿವೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಇವಾಗ ಹುರಿದಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕಪ್ಪು ಕಲರ್ ಬಂದಿದೆ. ಇಷ್ಟು ಹಾಕಿದ್ದು. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ತೋರಿಸ್ತೀನಿ. ಇವಾಗ ಮೆಂತ್ಯ ಮಾತ್ರ ಸಪ್ರೇಟಾಗಿ ಪೌಡ್ರ್ ಮಾಡ್ತೀನಿ. ಆಮೇಲೆ ಸಾಸಿವೆ ಬೇರೆ ಸಪ್ರೇಟ್ ಪೌಡ್ರ್ ಮಾಡ್ತೀನಿ. ಮೆಂತ್ಯ ಪೌಡ್ರ್ ಮಾಡಿದ್ದೀನಿ ನೋಡಿ, ಈ ಥರ ಸಣ್ಣವಾಗಿ ಪೌಡ್ರ್ ಮಾಡಿದ್ದೀನಿ. ಇವಾಗ ಸಾಸಿವೆ ಇಟ್ಟು ಪೌಡ್ರ್ ಮಾಡ್ಕೊತೀನಿ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ಒಂದು ಸಲ, ಚೆನ್ನಾಗಿ ಬರ್ತದೆ. ಆಮೇಲೆ ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಹಾಕೊಂಡ್ಬಿಡೋಣ. ಎಣ್ಣೆ ಕಾದಿದೆ. ಇವಾಗ ಮೆಂತ್ಯ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತೀನಿ ಎಣ್ಣೆಲೇನೆ. ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ಇದಕ್ಕೆ ಇಷ್ಟು ಹಾಕೊಳ್ಳೋಣ, ಸಾಕು. ಇವಾಗ ಇದಕ್ಕೆ ಸಾಸಿವೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು 5 kg ಆಗುತ್ತೆ ಉಪ್ಪಿನಕಾಯಿ. ಇದು ಅಷ್ಟಕ್ಕೆ ಹಾಕ್ತಿರೋ ಮಸಾಲೆ. ಇದು ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕಿದು. ಇವಾಗ ಇದಕ್ಕೆ ಚಿಲ್ಲಿ ಪೌಡ್ರ್ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಖಾರ ಹಾಕೊಂಡ್ಬಿಡ್ತೀನಿ. ಇವಾಗ ಇದಾಗಿದೆ. ಇದನ್ನ ಇವಾಗ ಉಪ್ಪಿನಕಾಯಿಗೆ ಇದಕ್ಕೆ ಹಾಕ್ಬಿಡೋಣ, ಮಾವಿನಕಾಯಿ ಪೀಸ್ಗೆ. ಅಲ್ಲೇನ ಇವಾಗ ಇದಕ್ಕೆ ಪೀಸ್ಗೆ ಹಾಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಹಾಗೆ ನೋಡ್ಕೋಬೇಕು. ಸ್ವಲ್ಪ ಪುಡಿ ಉಪ್ಪು ಹಾಕೋತಾ ಇದ್ದೀನಿ. ರಾತ್ರಿನೇ ಕಲ್ಲುಪ್ಪು ಹಾಕಿ ನೆನೆಯಕ್ಕೆ ಇಟ್ಟಿದ್ನಲ್ಲ ಮಾವಿನಕಾಯಿ ಪೀಸ್ನ. ಇವಾಗ ಸ್ವಲ್ಪ ಪುಡಿ ಉಪ್ಪು ಹಾಕೋತೀನಿ. ಇವಾಗ ಇದು ರಾತ್ರಿ ನೆನೆಯಕ್ಕೆ ಇಟ್ಟಿದ್ನಲ್ಲ ಉಪ್ಪು ಹಾಕಿ, ನೀರು ಚೆನ್ನಾಗಿ ಬಂದಿದೆ. ಇವಾಗ ಇದು ನೀರು ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವಾಗೆಲ್ಲ ರೆಡಿಯಾಗಿದೆ. ಇದೆಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಿದೆ ಉಪ್ಪಿನಕಾಯಿಗೆ. ಇದು ಹೀಗೆ ಒಂದು ಕಲ್ಬರ್ಣಿಗೆ ಹಾಕಿಬಿಟ್ಟು ಕಾಣಿಸ್ತಿಲ್ಲ. ಇವಾಗ ಇದು ಉಪ್ಪಿನಕಾಯಿ ರೆಡಿಯಾಗಿದೆ.
ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿದ್ದೀನಿ. ಇದನ್ನ ಒಂದು ಕಲ್ಬರ್ಣ್ಯಾಗ ಹಾಕ್ಬಿಟ್ಟು ಕಟ್ಟಿ ಇಕ್ಬೇಕು. ಇವಾಗ ಇದು ಕಲ್ಬರ್ಣೆಗೆ ಸ್ವಲ್ಪ ಮೊದಲು ಉಪ್ಪು ಹಾಕೋತೀನಿ ಕೆಳಗಡೆ ತಳಕ್ಕೆ. ಚೂರು ಉಪ್ಪು ಹಾಕ್ಬಿಟ್ಟು ಆಮೇಲೆ ಪೀಸ್ ಹಾಕಿದ್ರೆ ಏನೂ ಆಗಲ್ಲ. ಉಪ್ಪಿನಕಾಯಿಗೆ ಉಪ್ಪು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಕಲ್ಬರ್ಣಿಲಿ ಹಾಕಿ ಕಟ್ಟಿ ಇಟ್ಟಿದ್ದೀನಿ. ಒಂದು ವಾರ ಆದಮೇಲೆ ತೆಗಿತೀನಿ. ಅವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರ್ತದೆ. ಅವಾಗ ನೀವು ಒಂದ್ಸಲ ಮಾಡಿ, ನೀವು ಈ ಥರ ಉಪ್ಪಿನಕಾಯಿನ ಒಂದ್ಸಲ ಮಾಡಿ ನೋಡಿ, ಟೇಸ್ಟ್ ಹೇಗಾಗಿರ್ತದೆ ಅಂತ ಒಂದ್ಸಲ ನನಗೂ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್ ಮೈ ವಿಡಿಯೋ. ಫುಲ್ ವಿಡಿಯೋ ನೋಡಿ, ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೋಡಿ ನಮ್ಮ ರೆಸಿಪಿ ಹೇಗಿದೆ ಅಂತ. ಥ್ಯಾಂಕ್ ಯು.